ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನಮ್ಮ ಕ್ರಿಯೇಟಿವಿಟಿನ ಕೆಲಸನ ಕಿತ್ಕೊಳ್ಳೋದಕ್ಕೆ ಆಗುತ್ತಾ? ನೋಡೋಣ ಬನ್ನಿ, ಇವತ್ತೊಂದು ಡೇಂಜರಸ್ ಟೆಸ್ಟ್ ನ ಮಾಡೋಣ. ಅದರಿಂದ ನಮ್ಮ ಒಂದು ಸ್ಕಿಲ್ಸ್ ನ ಅಥವಾ ಕ್ರಿಯೇಟಿವಿಟಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಕಿತ್ಕೊಳ್ಳುತ್ತಾ ನೋಡೋಣ. ಸೊ ನನ್ನ ಹತ್ರ ತುಂಬಾ ಸ್ಕಿಲ್ಸ್ ಇದೆ, ಐ ಮೀನ್ ಒಂದೋ ಎರಡೋ ಸ್ಕಿಲ್ಸ್ ಇದೆ. ಅದರಲ್ಲಿ ನಾನು ಚೂಸ್ ಮಾಡಿರೋದು ಆರ್ಟ್ ಮತ್ತೆ ಎಡಿಟಿಂಗ್. ಆರ್ಟ್ ಅಲ್ಲಿ ಡ್ರಾಯಿಂಗ್ ನ ತಗೊಂತಿದ್ದೀನಿ, ಹಾಗೆ ಎಡಿಟಿಂಗ್ ಅಲ್ಲಿ ಈ ವಿಡಿಯೋ ಏನ್ ನೋಡ್ತಾ ಇದ್ರ ಈ ವಿಡಿಯೋ ತಮ್ನೈಲ್ ನ ತಗೊಂತಾ ಇದ್ದೀನಿ. ಸೊ ಈ ವಿಡಿಯೋ ತಮ್ನೈಲು AI ಮಾಡಿದ್ದ ಇಲ್ಲಾಂದ್ರೆ ನಾನ್ ಮಾಡಿದ್ದ ಅಂತ ನಿಮ್ಗೆ ವಿಡಿಯೋ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ಆರ್ಟ್ ಅಲ್ಲಿ ಫಸ್ಟ್ 2 ಚಾಲೆಂಜ್ ನ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಡ್ರಾಯಿಂಗ್. ನಾನು ಒಂದು ಡ್ರಾಯಿಂಗ್ ಮಾಡ್ತೀನಿ, ಹಾಗೆ AI ಕೈಲೂ ಕೂಡ ಒಂದು ಡ್ರಾಯಿಂಗ್ ನ ಮಾಡಿಸ್ತೀನಿ. ಮೊದಲನೇ ಡ್ರಾಯಿಂಗ್ ಎಲ್ಲಾರು ಚಿಕ್ಕ ವಯಸ್ಸಲ್ಲಿ ಮಾಡಿರ್ತೀವಿ, ಹಾಗೆ ಎಷ್ಟೊಂದ್ ಜನರ ಫಸ್ಟ್ ಡ್ರಾಯಿಂಗ್ ಇದೇ ಆಗಿರುತ್ತೆ, ಅದೇ ಸೀನರಿ. ಸೊ ಸೀನರಿನ ನಾನು ಮಾಡ್ತಾ ಇದ್ದೀನಿ, ಹಾಗೆ AI ಕೈಲೂ ಮಾಡಿಸ್ತೀನಿ. ನೋಡೋಣ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಒಂದ್ ಸ್ವಲ್ಪ ಪ್ರಾಂಪ್ಟ್ ಗಳು ಇರಲೇಬೇಕಲ್ಲ. ಸೊ ಸೀನರಿಲಿ ಮೇನ್ ಪ್ರಾಂಪ್ಟ್ ಯಾವ್ದು ಅಂತ ಅಂದ್ರೆ, ಮೊದಲನೇದಾಗಿ ಸೀನರಿಲಿ ಬೆಟ್ಟ ಇರ್ಲಿ, ಹಾಗೆ ಮರ ಇರ್ಲಿ, ಮನೆ ಇರ್ಲಿ, ಜೊತೆಗೊಂದು ರಿವರ್ ಇರ್ಲಿ. ಸೊ ಈ ಒಂದು ಡ್ರಾಯಿಂಗ್ ಏನಿರುತ್ತೆ ಇದನ್ನ ನಾನ್ ಮಾಡ್ತೀನಿ, ಹಾಗೆ ಇದೇ ಪ್ರಾಂಪ್ಟ್ ನ ಕೊಟ್ಬಿಟ್ಟು AI ಕೈಲೂ ಡ್ರಾಯಿಂಗ್ ನ ಮಾಡಿಸ್ತೀನಿ. ನೋಡೋಣ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಜೊತೆ ಗೆಲ್ಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿ ಡ್ರಾ ಮಾಡ್ಬೇಕು. ಸೊ ಡ್ರಾಯಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದೀನಿ, ಬನ್ನಿ ಡ್ರಾ ಮಾಡಿ. ಸೊ ಫೈನಲಿ AI ವಿರುದ್ಧ ಗೆಲ್ಬೇಕು ಅಂದ್ಬಿಟ್ಟು ಒಂದೊಳ್ಳೆ ಸೀನರಿನ ಬರ್ದಿದ್ದೀನಿ. ಸೊ ನೀವು ನೋಡಿ ಹೇಗಿದೆ. ಸೊ ಹೇಳ್ದಾಗೇನೆ ಇದರಲ್ಲಿ ಬೆಟ್ಟ ಇದೆ, ಮರ ಇದೆ, ಒಂದು ಫಾಲ್ಸು ಅಥವಾ ನದಿ ಇದೆ, ಮನೆ ಇದೆ. ಸೊ ಇವಾಗ AI ಕೈಲಿ ಅದೇ ಪ್ರಾಂಪ್ಟ್ ನ ಕೊಟ್ಟು ಚೆಕ್ ಮಾಡೋಣ, ನನ್ಗಿಂತ ಚೆನ್ನಾಗಿ ಡ್ರಾ ಮಾಡುತ್ತಾ ಅಂತ ನೋಡೋಣ. ಸೊ ಬನ್ನಿ AI ಎಷ್ಟು ಚೆನ್ನಾಗಿ ಆಲ್ರೆಡಿ ಕ್ರಿಯೇಟ್ ಮಾಡೇ ಬಿಡ್ತು. ಓಕೆ ಬ್ರೋ, ದಿಸ್ ಟುಕ್ ಆಲ್ಮೋಸ್ಟ್ 30 ಸೆಕೆಂಡ್ಸ್. ಒಂದು AI ಏನಿದೆ ಇದು ಡ್ರಾಯಿಂಗ್ ನ ರೆಡಿ ಮಾಡ್ತು, ಬಟ್ ನಾನ್ ಮಾಡಿರುವಂತಹ ಡ್ರಾಯಿಂಗ್ ಏನಿರುತ್ತೆ ಇದನ್ನ ನಾನ್ ಮಾಡೋದಕ್ಕೆ ಆಲ್ಮೋಸ್ಟ್ 10 ಮಿನಿಟ್ಸ್ ತಗೊಂಡಿದ್ದೀನಿ. ಸೊ ಕಂಪ್ಯಾರಿಟಿವ್ಲಿ ಒಂದ್ ಸ್ವಲ್ಪ ಫಾಸ್ಟ್ ಆಗಿ AI ಮಾಡಿದೆ ಅಂತ ಹೇಳ್ಬೋದು, ಹಾಗಂತ ವಿನ್ನರ್ AI ಅಂತಾನೆ ಹೇಳೋದಕ್ಕಾಗಲ್ಲ ಅಲ್ವಾ. ಆದ್ರೂ ಒಂದ್ ಸ್ವಲ್ಪ ಮೋಸ ಅಂತ ನನ್ಗನ್ನಿಸ್ತಿದೆ. ಸೊ ಇವಾಗ ಒಂದ್ ಕೆಲಸ ಮಾಡೋಣ, ಇನ್ನೊಂದು ಡ್ರಾಯಿಂಗ್ ನ ತಗೊಂತೀನಿ, AI ಗೆ ಕೊಡ್ತೀನಿ AI ಮಾಡೋದಕ್ಕೆ. ಫಸ್ಟ್ AI ಮಾಡ್ಲಿ. ಸೊ ಅದೆಷ್ಟು ಸೆಕೆಂಡ್ಸ್ ತಗೊಂಡಿರುತ್ತೆ ಅಷ್ಟೇ ಸೆಕೆಂಡ್ಸ್ ನಾನ್ ತಗೊಂಡು ಅಷ್ಟು ಸೆಕೆಂಡ್ಸ್ ಅಲ್ಲಿ ನಾನ್ ಡ್ರಾ ಮಾಡಬಹುದಾ ಅಂತ ನೋಡೋಣ. ಸೊ ಯಾವ್ದು ಕೊಡೋಣ? ಸೊ ಈಸಿ ಆಗಿರೋದು ಆನೆ. ಸೊ ಆನೆನ ಡ್ರಾ ಮಾಡೋದಕ್ಕೆ AI ಕೈಲಿ ಹೇಳ್ತೀನಿ, ಹಾಗೆ ಆನೆನ ಅಷ್ಟೇ ಟೈಮ್ ಲಿಮಿಟ್ ಅಲ್ಲಿ ನಾನು ಕೂಡ ಡ್ರಾ ಮಾಡ್ತೀನಿ. ಸೊ ನೋಡೋಣ AI ಗೆಲ್ಲುತ್ತಾ ಇಲ್ವಾ ನಾನ್ ಗೆಲ್ತೀನ ಅಂತ. ಸೊ ಇವಾಗ ಎಷ್ಟು ಬೇಗ AI ಒಂದು ಎಲಿಫೆಂಟ್ ಒಂದು ಇಮೇಜ್ ನ ಜನರೇಟ್ ಮಾಡುತ್ತೆ, ಅಷ್ಟು ಸ್ಪೀಡ್ ಆಗಿ ನಾನು ಡ್ರಾ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ AI ಗೆಲ್ಲುತ್ತಾ ಇಲ್ಲ ನಾನ್ ಗೆಲ್ತೀನ ಅಂತ. ಸೊ ಇವಾಗ ಪ್ರಾಂಪ್ಟ್ ಆಗ್ತಾ ಇದ್ದೀನಿ, ಟೈಮರ್ನ ಸ್ಟಾರ್ಟ್ ಮಾಡಿ. ಇಲ್ಲಿ ಸೆಂಡ್ ಅಂತ ಕೊಡ್ತೀನಿ, ಇಲ್ಲ ಸೆಂಡ್ ಅಂತ ಕೊಡ್ತೀನಿ, ಟೈಮರ್ ಸ್ಟಾರ್ಟ್. ಓಕೆ ಅದನ್ನ 18 ಸೆಕೆಂಡ್ ಅಂತಾನೆ ಕನ್ಸಿಡರ್ ಮಾಡೋಣ. ಸೊ 18 ಸೆಕೆಂಡ್ಸ್ ಅಲ್ಲಿ ನಮಗೆ ಈ ರೀತಿಯಾದಂತಹ ಎಲಿಫೆಂಟ್ ಸ್ಕೆಚ್ ನ ಮಾಡಿಕೊಟ್ಟಿದೆ. ನಾನು ಎಲಿಫೆಂಟ್ ಡಯಾಗ್ರಾಮ್ ನ ಮಾಡಬಹುದಾ ನೋಡೋಣ. ಓಕೆ ಸೊ ಟೈಮ್ ಸ್ಟಾರ್ಟ್. ಅಂಡ್ ನಾನು ಮಾಡಿರುವಂತಹ ಎಲಿಫೆಂಟ್ ಈ ತರ ಇದೆ. ಸೊ 18 ಸೆಕೆಂಡ್ಸ್ ಅಲ್ಲಿ ಎಲಿಫೆಂಟ್ ಮಾಡಬೇಕು ಅಂತಂದ್ರೆ ಇಷ್ಟೇ ಆಗೋದು. ಬಟ್ AI ಎಲಿಫೆಂಟ್ ಏನಿದೆ ಅದು ತುಂಬಾನೇ ಸಖತ್ತಾಗಿದೆ, ನೀವು ನೋಡ್ಬೋದು. ಪ್ರಿಂಟ್ ಹೊಡೆದಂಗಿದೆ, ನಂದು ಚೆನ್ನಾಗಿದೆ ಗುರು. ಇದು ನ್ಯಾಚುರಲ್, ಅದು ಆನಿಮಿ ಅಷ್ಟೇ. AI ಸ್ವಲ್ಪ ಫಾಸ್ಟ್ ಇದೆ, ಚೆನ್ನಾಗಿದೆ. ಬಟ್ ಏನಂದ್ರೆ ನನ್ನ ಒಂದು ಆನೆ ಏನಿದೆ, ಈ ಆನೆಯಲ್ಲಿ ಇಮೋಷನ್ ಇದೆ, ಇದರಲ್ಲಿ ಕ್ರಿಯೇಟಿವಿಟಿ ಇದೆ ಅಷ್ಟೇ. ಓಕೆ ಡ್ರಾಯಿಂಗ್ ನ ಓಕೆ ಒಂದ್ ಸ್ವಲ್ಪ ನೋಡ್ಕೊಳ್ಳೋಣ ಆಮೇಲೆ. ಬಟ್ ಎಡಿಟಿಂಗ್ ಏನಿದೆ ಇದು ನಾನೇ ಗೆಲ್ಲೋದು. ಸೊ ಎಡಿಟಿಂಗ್ ಅಲ್ಲಿ ನಾನು ಇವಾಗ ಒಂದು ಫೋಟೋನ ರೆಫರೆನ್ಸ್ ಆಗಿ ತಗೊಂತಾ ಇದ್ದೀನಿ. ಸೊ ಈ ಒಂದು ಫೋಟೋ ಇಟ್ಕೊಂಡು ನಾನು ಎಡಿಟ್ ಮಾಡ್ತೀನಿ, ಹಾಗೆ
AI ಕೈಲೂ ಎಡಿಟ್ ಮಾಡೋದಕ್ಕೆ ಹೇಳ್ತೀನಿ. ಸೊ ಯೂಟ್ಯೂಬ್ ತಮ್ನೈಲ್ ನೀವೇನ್ ನೋಡಿದೀರಾ, ಸೊ ಆ ಒಂದು ತಮ್ನೈಲ್ ನ ಇವಾಗ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ನೋಡೋಣ ಚೆನ್ನಾಗಿ ಕ್ರಿಯೇಟ್ ಮಾಡುತ್ತಾ ಇಲ್ಲ ಅಂದ್ರೆ ನಾನ್ ಚೆನ್ನಾಗಿ ಕ್ರಿಯೇಟ್ ಮಾಡ್ತೀನಾ ಅಂತ. ಹಾಗೆ ಒಂದು ಮೇನ್ ವಿಷಯ ಏನು ಅಂತ ಅಂದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಟೈಮ್ ಲಿಮಿಟ್ ಇರಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಒಂದು ಅಪ್ಲಿಕೇಶನ್ಸ್ ಓಪನ್ ಆಗೋದಕ್ಕೇನೆ 1 ಮಿನಿಟ್ 2 ಮಿನಿಟ್ ತಗೊಂಡ್ಬಿಡುತ್ತೆ. ಬಟ್ ಅಷ್ಟರಲ್ಲಿ AI ಆಲ್ರೆಡಿ ತಮ್ನೈಲ್ ನ ಮಾಡಿ ನಮ್ಗೆ ಕೊಟ್ಬಿಟ್ಟಿರುತ್ತೆ. ಸೊ ಟೈಮ್ ಲಿಮಿಟ್ ಬೇಡ, ಬಟ್ ನೋಡೋಣ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಈ ಒಂದು ಇಮೇಜ್ ನ ಇವಾಗ ನಾವು ತಮ್ನೈಲ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ AI ಕೊಟ್ರೆ ಒಂದು 30 ಸೆಕೆಂಡ್ಸ್ ಅಲ್ಲಿ ಕೊಟ್ಬಿಡುತ್ತೆ, ಬಟ್ ನನಗೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಫಸ್ಟ್ ನಾನು ಇದನ್ನ ಎಡಿಟ್ ಮಾಡ್ತೀನಿ, ಅದಾದ್ಮೇಲೆ AI ಕೈಲಿ ಕೊಟ್ಟು ಎಡಿಟ್ ಮಾಡಿಸ್ತೀನಿ. ನೋಡೋಣ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಎಡಿಟ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಪ್ರಾಂಪ್ಟ್ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕೊಡ್ತೀನಿ, ಯಾಕೆಂದ್ರೆ ಅದಕ್ಕೆ ಅರ್ಥ ಆಗ್ಬೇಕಲ್ಲ ಅದಕ್ಕೆ. ಸೊ ಒಂದು ಇಮೇಜ್ ನ ಇವಾಗ ಅಟ್ಯಾಚ್ ಮಾಡಿದೀನಿ. ಹಾಗೆ ಒಂದು ರೇಂಜ್ ಅಲ್ಲಿ ಎಲ್ಲ ಒಂದು ಡೀಟೇಲ್ಸ್ ನ ಹಾಕ್ಬಿಟ್ಟು ಪ್ರಾಂಪ್ಟ್ ನ ಕೊಟ್ಟಿದ್ದೀನಿ. ಸೊ ನೋಡೋಣ AI ಎಷ್ಟು ಚೆನ್ನಾಗಿ ತಮ್ನೈಲ್ ನ ಮಾಡುತ್ತೆ ಅಂತ. ಸೊ ವಿಲ್ ಸಿ ಎಷ್ಟು ಚೆನ್ನಾಗಿ AI ತಮ್ನೈಲ್ ನ ಡಿಸೈನ್ ಮಾಡುತ್ತೆ ಅಂತ. ಅಂಡ್ ನಾನು ಯೂಸ್ ಮಾಡ್ತಾ ಇರೋದು ಗೂಗಲ್ ಜೆಮಿನಿ, ಅಂಡ್ ಇದರಲ್ಲಿ ನ್ಯಾನೋ ಬನಾನಾ ಕೂಡ ಇದೆ. ಸೊ ತುಂಬಾ ಒಳ್ಳೆ ತಮ್ನೈಲ್ ಸಿಗ್ಬೋದು, ವೆಯ್ಟ್ ಮಾಡೋಣ. ಸೊ ಗೂಗಲ್ ಜೆಮಿನಿಯಲ್ಲಿ ಆಗಿಲ್ಲ. ಸೊ ಇವಾಗ ನಾವೇನ್ ಮಾಡೋಣ, ಚಾಟ್ GPT ಸೇಮ್ ಅದೇ ಒಂದು ಪ್ರಾಂಪ್ಟ್ ನ ಕೊಟ್ಬಿಟ್ಟು ಅದೇ ಒಂದು ಇಮೇಜ್ ನ ಅಟ್ಯಾಚ್ ಮಾಡ್ಬಿಟ್ಟು ನೋಡೋಣ ಹೇಗೆ ಚಾಟ್ GPT ಇಮೇಜ್ ನ ಜನರೇಟ್ ಮಾಡುತ್ತೆ ಅಂತ. ಸೊ AI ಅದು ಚಾಟ್ GPT ಒಂದೊಳ್ಳೆ ಇಮೇಜ್ ನ ರೆಡಿ ಮಾಡಿ ಕೊಟ್ಟಿದೆ. ನಾಟ್ ಬ್ಯಾಡ್ ಅಂತ ಹೇಳ್ತೀನಿ, ಯಾಕೆಂದ್ರೆ ಚೆನ್ನಾಗಿದೆ. ಬಟ್ ಏನಂತ ಅಂದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದೊಂದು ಸ್ವಲ್ಪ ಆರ್ಟಿಫಿಷಿಯಲ್ ತರನೇ ಕಾಣಿಸ್ತಿದೆ. ಒಂದ್ ಸ್ವಲ್ಪ ಒರಿಜಿನಲ್ ತರ ಕಂಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸೊ ಇವಾಗ ನಾನ್ ಮಾಡಿರುವಂತಹ ಒಂದು ತಮ್ನೈಲ್ ಏನಿದೆ ಅದನ್ನ ನೋಡೋಣ. ಸೊ ಇವಾಗ ನೀವು ನೋಡ್ಬೋದು 2 ತಮ್ನೈಲ್ ನಿಮ್ಮ ಮುಂದೆನೆ ಇದೆ. ಯಾವ ಒಂದು ತಮ್ನೈಲ್ ತುಂಬಾ ಚೆನ್ನಾಗಿದೆ, ಮತ್ತೆ ಆ ತಮ್ನೈಲ್ ಹಾಕಿರೋದಕ್ಕೆ ಅಲ್ವಾ ನೀವು ಇವಾಗ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇರೋದು. ಸೊ ಟೆಸ್ಟ್ ಎಲ್ಲ ಆದ್ಮೇಲೆ ನನ್ಗನ್ಸಿದ್ ಇಷ್ಟೇ, ನಮ್ಮ ಒಂದು ಕ್ರಿಯೇಟಿವಿಟಿ ಏನಿದೆ, ನಮ್ಮ ಒಂದು ಸ್ಕಿಲ್ಸ್ ಏನಿದೆ, ಅದನ್ನ AI ಯಾವತ್ತೂ ಕಿತ್ಕೊಳ್ಳೋದಕ್ಕೆ ಆಗಲ್ಲ. ಹಾಗೇನೆ ನಾವ್ ಏನೇ ಮಾಡಿದ್ರು ಅದ್ರಲ್ಲಿ ಒಂದು ಎಮೋಷನ್ ಇರುತ್ತೆ. ಸೊ ಆ ಒಂದು ಎಮೋಷನ್ ಏನಿರುತ್ತೆ ಅದು AI ಆಬ್ವಿಯಸ್ಲಿ ಬರಲ್ಲ. ಬಟ್ AI ನ ಯೂಸ್ ಮಾಡ್ಕೊಂಡು ನಮ್ಮ ಒಂದು ಕ್ರಿಯೇಟಿವಿಟಿ ಏನಿದೆ, ನಮ್ಮ ಒಂದು ಸ್ಕಿಲ್ ಏನಿದೆ ಅದನ್ನ ನಾವು ಇಂಪ್ರೂವ್ ಮಾಡ್ಕೊಂಡ್ರೆ ಇನ್ನ 10x ಫಾಸ್ಟರ್ ಅಲ್ಲಿ ನಾವು ನಮ್ಮ ಒಂದು ಕೆಲಸನ ಮುಗಿಸ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ನಾನು ಆನೆ ಏನ್ ಮಾಡಿದ್ದೆ, ಸೊ ಆ ಒಂದು ಆನೆನ ಫಸ್ಟ್ AI ಕೈಲಿ ಮಾಡಿಸಿದಾಗ ನಾನೊಂದು ರೆಫರೆನ್ಸ್ ಗೆ ಒಂದು ಇಮೇಜ್ ಸಿಕ್ಬಿಡುತ್ತೆ. ಸೊ ಆ ಒಂದು ರೆಫರೆನ್ಸ್ ಇಟ್ಕೊಂಡು ನಾನು ಇನ್ನೊಂದ್ ಸ್ವಲ್ಪ ಬೇಗ ಮಾಡೋದಕ್ಕೆ ಟ್ರೈ ಮಾಡಿದೆ ಆನೆನ. ಸೊ ಈ ರೀತಿಯಾಗಿ AI ನ ರೆಫರೆನ್ಸ್ ಇಟ್ಕೊಂಡು ನಮ್ಮ ಒಂದು ಕೆಲಸನ ಸ್ಪೀಡ್ ಮಾಡೋದಾಗಿರ್ಬೋದು, ಅಥವಾ ಇನ್ನೊಂದ್ ಬೇರೆ ಬೇರೆ ರೀತಿಯಾದಂತಹ ಒಂದು ಐಡಿಯಾಸ್ ಜನರೇಟ್ ಮಾಡೋದಕ್ಕಾಗಿರ್ಬೋದು AI ತುಂಬಾನೇ ಯೂಸ್ ಆಗುತ್ತೆ. ಬಟ್ ಅದು ನಮ್ಮ ಒಂದು ಸ್ಕಿಲ್ಸ್ ನ ಅಥವಾ ನಮ್ಮ ಒಂದು ಕೆಲಸನ ಕಿತ್ಕೊಳ್ಳುತ್ತೆ ಅಂತ ಅನ್ನೋದು ಒಂದ್ ಸ್ವಲ್ಪ ನಂಬೋದಕ್ಕೆ ಆಗಲ್ಲ. ಸೊ ಫೈನಲಿ ವಿಡಿಯೋ ಕೊನೆಯಲ್ಲಿದ್ದೀವಿ. ಯಾರು ಗೆದ್ರು ಅಂತ ನಾನು ಹೇಳಲ್ಲ, ನೀವ್ ಹೇಳಿ. ಅಕಸ್ಮಾತ್ ನೀವು AI ಜನರೇಟ್ ಮಾಡಿರುವಂತಹ ಡ್ರಾಯಿಂಗ್ ಆಗಿರ್ಬೋದು ಅಥವಾ ತಮ್ನೈಲ್ ಆಗಿರ್ಬೋದು ಇಷ್ಟ ಆಯ್ತು ಅಂತ ಅಂದ್ರೆ ಕಮೆಂಟ್ ಅಲ್ಲಿ AI ಅಂತ ಟೈಪ್ ಮಾಡಿ. ಸೊ ಹಾಗಿದ್ರೆ AI ವಿನ್ ಆಯ್ತು ಅಂತ, ಇಲ್ಲ ಅಂದ್ರೆ ಹ್ಯೂಮನ್ ಅಂತ ಟೈಪ್ ಮಾಡಿ. ಸೊ ಹ್ಯೂಮನ್ ವಿನ್ ಆಗ್ತಾನೆ ಅಂತ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಸೊ ಇದೇ ತರ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.